ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಬೊಮ್ಮಾಯಿ ಒಂದು ಪತ್ರ ಬರೆದಿದ್ದಾರೆ. ತಡೆ ಹಿಡಿದ 300 ಕೋಟಿ ಅನುದಾನ ಬಿಡುಗಡೆಗೆ ಮನವಿಯನ್ನು ಮಾಡಲಾಗಿದೆ. ನಮ್ಮ ಅವಧಿಯಲ್ಲಿ ಶಿಗ್ಗಾವಿಗೆ 300 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಆದರೆ ಈಗ ಅದನ್ನ ತಡೆ ಹಿಡಿಯಲಾಗಿದೆ. ಹೀಗಾಗಿ ಅಭಿವೃದ್ಧಿ ಅನ್ನೋದು ಸ್ಥಗಿತ ಆಗ್ಬಿಟ್ಟಿದೆ. ಈಗ ನಿಮ್ಮದೇ ಶಾಸಕರು ಆರಿಸಿ ಬಂದಿದ್ದಾರೆ. ಅದಕ್ಕೆ ಅಭಿನಂದಿಸ್ತೇನೆ. ತಡೆ ಹಿಡಿದ ಅನುದಾನವನ್ನು ಬಿಡುಗಡೆ ಮಾಡಿ, ಸ್ಥಗಿತಗೊಂಡ ಕಾಮಗಾರಿಗಳಿಗೆ ಚಾಲನೆ ನೀಡಿ. ಸಿಎಂಗೆ ಪತ್ರದ ಮೂಲಕ ಬಸವರಾಜ ಬೊಮ್ಮಾಯಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶಿಗ್ಗಾವಿ ಬೊಮ್ಮಾಯಿ ಅವರ ತವರು ಕ್ಷೇತ್ರ. ಶಿಗ್ಗಾವಿ ಬಿಜೆಪಿಯ ಭದ್ರಕೋಟೆ. ಆದರೆ ಈ ಬಾರಿಯ ಬೈ ಎಲೆಕ್ಷನ್ ಅಲ್ಲಿ ಎಲ್ಲವೂ ತಲೆಕೆಳಗಾಗ್ಬಿಟ್ಟಿದೆ. ಯಾವಾಗ ಕಾಂಗ್ರೆಸ್ನ ಶಾಸಕರು ಆಯ್ಕೆ ಆದರೂ ಇದೀಗ ಬೊಮ್ಮಾಯಿ ಅವರೇ ಖುದ್ದಾಗಿ ಒಂದು ಪತ್ರ ಬರೆದಿದ್ದಾರೆ ಸಿಎಂಗೆ. 300 ಕೋಟಿಯ ಅನುದಾನ ಬಿಡುಗಡೆ ಆಗಿತ್ತು ನಾವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಆದರೆ ಆ ಅನುದಾನವನ್ನು ನೀವು ತಡೆ ಹಿಡಿದಿದ್ದೀರಾ. ಈಗ ನಿಮ್ಮದೇ ಸರ್ಕಾರ, ನಿಮ್ಮದೇ ಶಾಸಕರು. ಈಗಲಾದ್ರೂ ತಡೆ ಹಿಡಿದ 300 ಕೋಟಿ ಅನುದಾನವನ್ನು ದಯವಿಟ್ಟು ಬಿಡುಗಡೆ ಮಾಡಿ ಅಂತ ಮನವಿ ಬರೆದಿದ್ದಾರೆ. ಸೊ ಇದು ಕೂಡ ರಾಜಕೀಯವಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಬೊಮ್ಮಾಯಿ ಅವರ ಕ್ಷೇತ್ರ ಅನ್ನುವಂಥ ಕಾರಣಕ್ಕೆ ಬಿಡುಗಡೆ ಆಗಿದ್ದ 300 ಕೋಟಿಯನ್ನು ತಡೆ ಹಿಡಿದಿದ್ರೆ ಹಾಗಿದ್ರೆ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅಂತ ಪ್ಲ್ಯಾನ್ಡ್ ಆಗಿಯೇ ಈ ಕೆಲಸವನ್ನು ಮಾಡಲಾಗಿತ್ತಾ? ಅಥವಾ ಅಲ್ಲಿ ಕಾಂಗ್ರೆಸ್ ಗೆದ್ದಿರೋದಕ್ಕೆ ಬೊಮ್ಮಾಯಿ ಅವರು ನಾನು ಕೆಲಸ ಮಾಡಿಲ್ಲ ಅಂತೇನಿಲ್ಲ, ಕೆಲಸ ಮಾಡಿದ್ದೆ, ಅನುದಾನಗಳನ್ನು ಬಿಡುಗಡೆ ಮಾಡಿದ್ದೆ, ತಡೆ ಹಿಡಿದಿದ್ದೆ ಕಾಂಗ್ರೆಸ್ನವರು ಅಂತ ಜನತೆಗೂ ತಿಳಿಬೇಕು ಅಂತ ಪತ್ರ ಬರೆದಿದ್ದಾರಾ ಅನ್ನೋದು ಪ್ರಶ್ನೆ. ಸೊ ಇದೀಗ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಮನವಿ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯನವರಿಗೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ಬರೆದಂಥ ಪತ್ರ. ಶಿಗ್ಗಾವಿ ಕ್ಷೇತ್ರಕ್ಕೆ ಬಿಡುಗಡೆಯಾದಂಥ ಅನುದಾನವನ್ನು ನೀವು ತಡೆ ಹಿಡಿದಿದ್ರಿ. ಈಗ ನಿಮ್ಮದೇ ಶಾಸಕರಿದ್ದಾರೆ. ಅಭಿವೃದ್ಧಿ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ, ಹಾಗೆ ಬಾಕಿ ಉಳ್ಕೊಂಡಿದೆ. ದಯವಿಟ್ಟು ಹಣವನ್ನು ಬಿಡುಗಡೆ ಮಾಡಿ ಅಂತ ಪತ್ರವನ್ನು ಬರೆಯಲಾಗಿದೆ. ಇದಕ್ಕೆ ಸಿಎಂ ಯಾವ ಥರದ ಉತ್ತರವನ್ನು ಕೊಡ್ತಾರೆ, ತಿರುಗೇಟನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ.